ಹಾಯ್ ಹಲೋ ಎವ್ರಿವನ್. ನಾವೀಗ BHMS ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. BHMS ಅಂದರೆ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸನ್ ಆ್ಯಂಡ್ ಸರ್ಜರಿ. ಇದನ್ನು ಶಾರ್ಟ್ ಫಾರ್ಮಲ್ಲಿ BHMS ಅಂತಾರೆ. ಈ ಕೋರ್ಸ್ನ ಏನಕ್ಕೆ ಓದ್ತೀವಿ ಅಂದರೆ, ಒಂದು ಪೇಷಂಟ್ಸ್ಗೆ ಎಷ್ಟು ಸಾರಿ ಟ್ರೀಟ್ಮೆಂಟ್ ಕೊಟ್ಟರು ಸ್ಟಿಲ್ ಅವರು ಕಾಯಿಲೆ ವಾಸಿ ಆಗದೇ ಇದ್ದರೆ ಆ ಟೈಮಲ್ಲಿ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಕೊಡೋದೇ BHMS ಕೋರ್ಸು. ಯಾರಿಗಾದರೂ MBBS ಅಲ್ಲಿ ಸೀಟ್ ಸಿಗದೇ ಇದ್ದರೆ ನೀವು BHMS ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟು ಈ ಕೋರ್ಸಲ್ಲಿ ಏನೇನಿರುತ್ತೆ ಅಂತ ಚೆಕ್ ಮಾಡೋದಾದರೆ, ಈ ಕೋರ್ಸ್ ಅನ್ನೋದು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ. ಹಾಗೂ ಇದು ಸೇಮ್ MBBS ಥರನೇ ಇರುತ್ತೆ. ಆದರೆ ಈ ಕೋರ್ಸಲ್ಲಿ ಯಾವುದೇ ಸರ್ಜರೀಸ್ ಇರೋದಿಲ್ಲ. ನೀವು ಹೋಮಿಯೋಪತಿಕ್ಸ್ ರಿಸರ್ಚ್ ನಾಲೆಡ್ಜನ್ನು ಬೇಸ್ ಮಾಡಿಕೊಂಡು ಹೋಮಿಯೋಪತಿಕ್ ಫಾರ್ಮಸಿ, ಫಿಸಿಯೋಲಜಿ ಅಂಡ್ ಸ್ಕಿನ್ ಸ್ಪೆಷಲಿಸ್ಟ್ ಈ ಥರ ಟ್ರೀಟ್ಮೆಂಟ್ನ ನ್ಯಾಚುರಲ್ ಆಗಿ ನೀವು ಕೊಡಬಹುದು. ಅದೇ BHMS ಕೋರ್ಸು. ಈ ಹೋಮಿಯೋಪತಿಕ್ ಟ್ರೀಟ್ಮೆಂಟಲ್ಲಿ ಎಲ್ಲ ಮೆಡಿಸಿನ್ ಕೂಡ 100% ನ್ಯಾಚುರಲ್ ಆಗಿ ಇರುತ್ತೆ. ಪ್ಲ್ಯಾಂಟ್ಸು, ಅನಿಮಲ್ಸು ಆ್ಯಂಡ್ ಮಿನರಲ್ಸಿಂದ ಯೂಸ್ ಮಾಡಿರೋ ಟ್ಯಾಬ್ಲೆಟ್ನೇ ತುಂಬ 100% ಯೂಸ್ ಮಾಡ್ತಾರೆ. ಬಾಡಿ ಕಂಡೀಷನ್ನ ಬೇಸ್ ಮೇಲೆ ಟ್ಯಾಬ್ಲೆಟ್ ಡೋಸೇಜ್ ಅಂತ ಕೊಡ್ತಾರೆ. ಈ BHMS ಕೋರ್ಸ್ ಓದೋರು ಕೂಡ ಲೈಕ್ MBBS ಥರನೇ ಅವರು ಕೂಡ ಡಾಕ್ಟರ್ಸೇ. ಅಷ್ಟೇ ಅಲ್ಲದೆ ಈ BHMS ಕೋರ್ಸ್ ಮಾಡಿದವರು ಹೈಯರ್ ಸ್ಟಡೀಸ್ ಕೂಡ ಅವರು ಮಾಡ್ಬೋದು. ಲೈಕ್ PGs ಕೂಡ ನೆಕ್ಸ್ಟ್ ಮಾಡ್ಬೋದು, PhD ಕೂಡ ಅವ್ರು ಮಾಡಬಹುದು. ಬೇಸ್ಡ್ ಆನ್ ಇದ್ರ ಮೇಲೆ ಅವರು ಕಾಲೇಜ್ ಪ್ರೊಫೆಸರಾಗಿ ವರ್ಕ್ ಮಾಡ್ಬೋದು, ಹೆಲ್ತ್ ಇನ್ಸ್ಪೆಕ್ಟರಾಗಿ ವರ್ಕ್ ಮಾಡಬಹುದು. ಅದಲ್ಲದೆ ಅಡ್ಮಿನಿಸ್ಟ್ರೇಟಿವ್ ಇನ್ ಹಾಸ್ಪಿಟಲ್ ಸೈಡಲ್ಲಿ ಕೂಡ ನೀವು ವರ್ಕ್ ಮಾಡಬಹುದು. ಓಕೆ, ಇಲ್ಲಿವರೆಗೂ BHMS ಕೋರ್ಸು ಅಂದರೆ ಏನು ಅಂತ ಒಂದು ಐಡಿಯಾ ಬಂದಿದೆ ಅಲ್ವಾ? ನೆಕ್ಸ್ಟು ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. 12th ಆಗಿರಬೇಕು. 12th ಅಂದರೆ PUC ಆಗಿರಬೇಕು. ಅದರಲ್ಲಿ ಸೈನ್ಸ್ ಸ್ಟ್ರೀಮ್ ಇರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಇರಬೇಕಾಗುತ್ತೆ. ಮಿನಿಮಮ್ 50% ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಈ ಕೋರ್ಸ್ನ ಡ್ಯೂರೇಷನ್ ಬಂದು 5.5 ಇಯರು. ಫಸ್ಟ್ 4.5 ಇಯರು ಥಿಯರಿ ಪ್ರಾಕ್ಟಿಕಲ್ ಇರುತ್ತೆ. ಲಾಸ್ಟ್ 1 ಇಯರ್ ಬಂದು ನಿಮಗೆ ಇಂಟರ್ನ್ಶಿಪ್ ಇರುತ್ತೆ. ಕಾಲೇಜಲ್ಲಿ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಕಾಲೇಜ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ಲಾಗಿ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನೋಡೋದಾದರೆ, ನೀವು ಓನ್ ಕ್ಲಿನಿಕ್ ಆದರೂ ಇಟ್ಕೋಬೋದು, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೈಡ್ ಕೂಡ ನೀವು ವರ್ಕ್ ಮಾಡಬಹುದು. ಹಾಗೆ ಲೈಫ್ ಸೈನ್ಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಮೆಡಿಕಲ್ ಕಾಲೇಜಸಲ್ಲಿ ವರ್ಕ್ ಮಾಡಬಹುದು. ಈ ಥರ ತುಂಬ ಆಪರ್ಚುನಿಟೀಸ್ ಇರುತ್ತೆ. ಓಕೆ, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ಇವ್ರಿಗೆ 50,000ಇಂದ 3 lakhsವರೆಗೂ ಪ್ರೊವೈಡ್ ಮಾಡ್ತಾರೆ. ಓಕೆ, ಇಲ್ಲಿವರೆಗೂ ನೀವು BHMS ಕೋರ್ಸ್ ಅಂದರೆ ಏನು ಅಂತ ಒಂದು ಐಡಿಯಾ ಬಂದಿದೆ ಅಲ್ವಾ? ನೆಕ್ಸ್ಟು ನಿಮಗೇನಾದರೂ ಫರ್ದರ್ ಇನ್ಫಾರ್ಮೇಷನ್ಸು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕೋರ್ಸ್ ತೊಗೊಳ್ಬೇಕು ಅಂತ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕೌನ್ಸ್ಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.